ಈ ಪರ್ಟಿಕ್ಯುಲರ್ CB ವೇರಿಯಂಟ್ ಅಲ್ಲಿ 3 ವೇರಿಯಂಟ್ಸ್ ಇದೆ. 150 ಹೋಗುತ್ತೆ ಅಂತ ಹೇಳಿ ಯಾಕೆ ಹೇಳ್ರಿ, ಮೋಸ ಮಾಡ್ತಿಲ್ಲ ಹೊಂಡದವ್ರು ಯಾರಿಗೂ. ಅಷ್ಟು ಸಖತ್ ಮಾಡೋರೆ. ಇಂಜಿನಿಯರಿಂಗ್ ಅಷ್ಟೇ ಸಖತ್ತಾಗಿರುತ್ತೆ ಅವ್ರದ್ದು. ಪ್ರತಿಯೊಂದು ಲೈಟು LED ಮಸ್ತ್ ಆಗಿದೆ ಅನ್ಕೊಳ್ಳಿ. 36.6 ಕಿಲೋಮೀಟರ್ ಅಷ್ಟೇ ಓಡಿರೋದು ಗಾಡಿ. ಹೋಗಿದ್ವಿ, ಹೊಡೆದಿದ್ರೆ ಮಾತ್ರ CB RS. ಇವತ್ತು ನಮ್ಮ ಹತ್ರ ಇದೆ ಹೋಂಡಾ ಅವರ CB 350 RS. ಗಾಡಿ ಮಾತ್ರ ಮಸ್ತ್ ಆಗಿದೆ ಅನ್ಕೊಳ್ಳಿ. ಇದನ್ನ ಈ ಪರ್ಟಿಕ್ಯುಲರ್ CB ವೇರಿಯಂಟ್ ಅಲ್ಲಿ 3 ವೇರಿಯಂಟ್ಸ್ ಇದೆ. ಅದರಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು RS ವೇರಿಯಂಟ್. ಅಂದ್ರೆ ಇದು ಸ್ಪೋರ್ಟ್ಸ್ ಎಡಿಷನ್ ಅಂತ ಹೇಳಿ. ನೀವು ಇಲ್ಲಿ ಸ್ಟ್ರಿಪ್ಸ್ ನ ನೋಡಬಹುದು, ಯೆಲ್ಲೋ ಕಲರ್ ಸ್ಟ್ರಿಪ್ಸ್ ನ ಕೊಟ್ಟಿದ್ದಾರೆ. ಕ್ರೇಜಿ ಆಗಿ ಕಾಣಿಸ್ತಾ ಇದೆ, ಬ್ಲಾಕ್ ಮತ್ತೆ ಯೆಲ್ಲೋ ಕಾಂಬಿನೇಷನ್. ಇನ್ನು ಈ ಗಾಡಿದು ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್, 348.2 cc ಏರ್ ಕೂಲ್ಡ್ ಇಂಜಿನ್ ಇದರಲ್ಲಿರೋದು. ಮತ್ತೆ ಇದು 20.3 bhp ಅಷ್ಟು ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. 30 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಫ್ಯೂಲ್ ಇಂಜೆಕ್ಷನ್ ನೋಡಬಹುದು ನೀವು ಇಲ್ಲಿ. ಫ್ಯೂಲ್ ಇಂಜೆಕ್ಷನ್ ಗೆ ಒಂದು ಕಾರ್ಡ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಕ್ರೋಮ್ ಪ್ಲೇಟೆಡ್ ನಲ್ಲಿ ಇಂಜಿನ್ ಕವರ್ ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಹೋಂಡಾ ಅಂತ ಕೊಟ್ಟಿದ್ದಾರೆ. ಇವ್ರು ಹೇಳೋ ಪ್ರಕಾರ ಟಾಪ್ ಸ್ಪೀಡ್ 150 ಅಂತ ಹೇಳಿದ್ದಾರೆ, ಬಟ್ ಕನ್ಫರ್ಮ್ ಇಲ್ಲ. ಈಗ ನಾವ್ ಈ ಗಾಡಿನ ಟೆಸ್ಟ್ ಮಾಡೋ ಪರಿಸ್ಥಿತಿಲೂ ಇಲ್ಲ. 150 ಹೋಗುತ್ತಾ ಅಂತೇಳಿ. ಏನಂದೆ, ಇನ್ನೊಂದ್ಸಲ ಹೇಳು. 150 ಹೋಗುತ್ತಾ ಅಂತೇಳಿ. ಯಾಕಂದ್ರೆ ನಿನ್ನೆ ಏನೋ ತಗೊಂಡ್ರ ಗಾಡಿ ಇದು. ಮತ್ತೆ ಈ ಗಾಡಿಯಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಇಲ್ಲಿ ನೋಡಿ ನೀವು, ಇದು ಒಂದು ಇಂಜಿನ್ ಗಾರ್ಡ್ ನ ಕೊಟ್ಟಿದ್ದಾರೆ. ಕ್ರಾಶ್ ಗಾರ್ಡ್ ಇಲ್ಲಿದೆ. ಕ್ರಾಶ್ ಗಾರ್ಡ್ ಬಿಟ್ಟು ಮತ್ತೆ ಮುಂದ್ಗಡೆ ಒಂದು ಇಂಜಿನ್ ಗಾರ್ಡ್ ನ ಕೊಟ್ಟಿದ್ದಾರೆ. ಮತ್ತೆ ಕ್ಲಚ್ ವೈರ್ ನ ಇಲ್ಲಿ ಮೌಂಟ್ ಮಾಡಿದ್ದಾರೆ. ಕ್ಲಚ್ ಪ್ಲೇಟ್ಸ್ ನೆಲ್ಲ ಈ ಸೈಡ್ ಅಲ್ಲಿ. ಬಟ್ ಗಾಡಿ ಮಾತ್ರ ಓಡ್ಸಕ್ ಬೆಣ್ಣೆ ಇದ್ದಂಗ ಐತೆ ಗುರು. 310mm ಡಿಸ್ಕ್ ನ ಕೊಟ್ಟಿದ್ದಾರೆ ವಿತ್ ನಿಸಿನ್ ಕ್ಯಾಲಿಪರ್ಸ್. ABS ಕೂಡ ಇದೆ ಇದರಲ್ಲಿ. ಮತ್ತೆ ಹಿಂದ್ಗಡೆ ನೋಡೋದಾದ್ರೆ 240mm ಡಿಸ್ಕ್ ನ ಕೊಟ್ಟಿದ್ದಾರೆ. ಇದು ನಿಸಿನ್ ಕ್ಯಾಲಿಪರ್, ABS ಇದೆ ನೋಡ್ರಿ. ನಿಸಿನ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರು. ಯಾಕೆ ಹೇಳ್ರಿ, ಮೋಸ ಮಾಡ್ತಿಲ್ಲ ಹೊಂಡದವ್ರು ಯಾರಿಗೂ. ಯಾವ ಬ್ರ್ಯಾಂಡ್ ಹಾಕಿದ್ದಾರೆ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದಾರೆ ಅಂತ ಜನಗಳಿಗೂ ಗೊತ್ತಾಗ್ಲಿ. ಈಗ ಮುಚ್ಚಿಡ್ತಿದಾರೆ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ನೋ ಕಾಮೆಂಟ್ಸ್. ಇನ್ನು ಫ್ರಂಟ್ ಟೈರ್ ನೋಡೋದಾದ್ರೆ MRF ಟೈರ್ ಕೊಟ್ಟಿದ್ದಾರೆ. 100/90 ಸೆಕ್ಷನ್ ಟೈರು. ಇನ್ನು ರೇರ್ ನೋಡೋದಾದ್ರೆ MRF ನ ಜಾಪ್ ಕರ್ವ್ ಟೈರ್ ನ ಕೊಟ್ಟಿದ್ದಾರೆ. 150/70 ಸೆಕ್ಷನ್ ಟೈರು, 17 ಇಂಚು ಫ್ರಂಟ್, 19 ಇಂಚು ರೇರ್, 17 ಇಂಚ್ ರಿಮ್ಸ್ ನ ಕೊಟ್ಟಿದ್ದಾರೆ ಇವರು. ಸೀಟ್ ಹೈಟ್ ನೋಡೋದಾದ್ರೆ 800mm ಅಷ್ಟು ಸೀಟ್ ಹೈಟ್ ನ ಕೊಟ್ಟಿದ್ದಾರೆ. ಒಂದು ಆವರೇಜ್ ಅಲ್ಲಿ ಮ್ಯಾನೇಜ್ ಮಾಡಬಹುದು. ಹಿಂದ್ಗಡೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗೋದು, ಯಾಕಂದ್ರೆ ಇಟ್ಕೊಳಕ್ ಏನು ಇಲ್ಲ ಇಲ್ಲಿ. ಸ್ವಲ್ಪ ಜಾಸ್ತಿ ಏನಾರ ಜೋರ ಕ್ಲಚ್ ಬಿಟ್ಬಿಟ್ರೆ ಹಿಂದಕ್ಕೆ ಸರ್ದೋಗ್ಬಿಡ್ತಾರೆ. ಈ ಎಕ್ಸಾಸ್ಟ್ ನೋಡ್ರಿ, ಒಳ್ಳೆ ಗನ್ ಕೊಟ್ಟವ್ರೆ. ಎಕ್ಸಾಸ್ಟ್ ನ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಎಕ್ಸಾಸ್ಟ್ ಮಾತ್ರ ಗಾಡಿಗೆ. ಈ ಗಾಡಿದು ಚಾರ್ಸಿ ಫ್ರೇಮ್ ಗೆ ಆಲ್ಫ್ ಡಿಲೆಕ್ಸ್ ಫ್ರೇಮ್ ಅಂತ ಕರೀತಾರೆ. ಇಲ್ಲಿ ಸಿಂಗಲ್ ಫ್ರೇಮ್ ನ ಕೊಟ್ಟಿದ್ದಾರೆ. ವೇಟ್ ಡಿಸಿಪೇಷನ್ ಸಕ್ಕತ್ತಾಗಿದೆ. ಸಿಂಗಲ್ ಫ್ರೇಮ್ ಬಂದು ಇಲ್ಲಿಂದ ಮತ್ತೆ ಡಬಲ್ ಫ್ರೇಮ್ ಹೋಗಿದೆ ಕೆಳಗಡೆ. ಹೇಳದ ಬೇಡ ಗುರು, ಹೋಂಡಾ ರಿಲಯಬಿಲಿಟಿ ಬಗ್ಗೆ ಅಷ್ಟು ಸಕ್ಕತ್ತಾಗಿ ಮಾಡೋರೆ. ಇಂಜಿನಿಯರಿಂಗ್ ಅಷ್ಟೇ ಸಕ್ಕತ್ತಾಗಿರುತ್ತೆ ಅವ್ರದ್ದು. ಫಿಂಗರ್ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಇದು. ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನಾರ್ಮಲ್ ಸಸ್ಪೆನ್ಷನ್ ಇದು. ಹಿಂದ್ಗಡೆ ನೋಡೋದಾದ್ರೆ ಇಲ್ಲೂ ಕೂಡ ನಾರ್ಮಲ್ ಶಾಕ್ ಅಬ್ಸರ್ವರ್ಸ್ ನ ಕೊಟ್ಟಿದ್ದಾರೆ. ಮೋನೋಶಾಕ್ ಎಲ್ಲ ಇದಕ್ಕೆ ಅಷ್ಟೊಂದು ಯೂಸ್ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈ ಗಾಡಿ ಒಂಥರ ಡೈಲಿ ಕಮ್ಯೂಟಿಂಗ್ ಕೆಟಗರಿಗೆ ಸೇರೋದ್ರಿಂದ ಏನು ಮೋನೋಶಾಕ್ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಫ್ಯೂಯಲ್ ಕೆಪಾಸಿಟಿ ನೋಡೋದಾದ್ರೆ 15 ಲೀಟರ್ಸ್ ಅಷ್ಟು ಫ್ಯೂಯಲ್ ಕೆಪಾಸಿಟಿನ ಕೊಟ್ಟಿದ್ದಾರೆ. E20 ಕಂಪ್ಯಾಟಿಬಲ್. ಮತ್ತೆ ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ಅವ್ರು ಕ್ಲೇಮ್ ಮಾಡ್ತಾ ಇರೋದು 35. ಎಷ್ಟು ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಗಾಡಿ ನಿನ್ನೆ ತಗೊಂಡಿರೋದು. ಮೈಲೇಜ್ ಟೆಸ್ಟ್ ಏನು ಮಾಡಿಲ್ಲ. ಟ್ರಯಂಪ್ ಅಲ್ಲಿ ಯಾವ ತರ ಇತ್ತು ಅದೇ ತರ ಮೀಟರ್ ಇದೆ. ಸಕ್ಕತ್ತಾಗಿದೆ. ಮೀಟರ್ ಅಲ್ಲಿ ಏನಂತ ತೋರಿಸುತ್ತೆ ಅಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಇದೆ, ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, ಮತ್ತೆ ಇಂಜಿನ್ ಲೈಟ್ ತೋರಿಸುತ್ತೆ, ನ್ಯೂಟ್ರಲ್, ABS ಆನ್ ಅಂಡ್ ಆಫ್, ಇಕೋ ಮೋಡ್ ತೋರಿಸುತ್ತೆ. ಮತ್ತೆ ಇಲ್ಲೊಂದು ಸಣ್ಣ ಮೀಟರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟ್ರಿಪ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಗೇರ್ ಇಂಡಿಕೇಶನ್ ಇದೆ, ಮತ್ತೆ ಫ್ಯೂಲ್ ಎಷ್ಟಿದೆ ಅಂತ ಫ್ಯೂಲ್ ಗೆ ಎಷ್ಟು ತೋರಿಸುತ್ತೆ. ಅದು ಬಿಟ್ರೆ ಈ ಮೀಟರ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ. ಅದು ಬಿಟ್ರೆ ಗಾಡಿಲಿ ಪ್ರತಿಯೊಂದು ಲೈಟು LED ಇಂಡಿಕೇಟರ್ಸ್ ನೋಡಿ. ಎರಡು ಗಾಡಿ ಕೀ ಆನ್ ಮಾಡಿದ ತಕ್ಷಣ 2 ಇಂಡಿಕೇಟರ್ಸ್ ಆನ್ ಇರುತ್ತೆ. ಮಸ್ತ್ ಆಗಿದೆ ಅನ್ಕೊಳ್ಳಿ. ಹೆಡ್ಲೈಟ್ ಕ್ರೇಜಿ ಆಗಿದೆ. ಇದು LED ಇಂಡಿಕೇಟರ್ಸ್, LED ಟೈಲ್ ಲೈಟ್ LED ನ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ನ LED ಕೊಟ್ಟಿದ್ದಾರೆ. ಟೋಟಲ್ ಆಗಿ LED ಇಂದ ತುಂಬಿಸ್ಬಿಟ್ಟವ್ರೆ ಗುರು ಗಾಡಿನ. ಅದು ಬಿಟ್ರೆ ಇನ್ನು ಮೇನ್ ಪಾರ್ಟ್ ಬಂದ್ರೆ ಮಿರರ್ಸ್. ಏನು ವೈಬ್ರೇಷನ್ ಇಲ್ಲ ಗುರು, ಅಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಮಿರರ್ಸ್. ವೈಬ್ರೇಷನ್ ಇಲ್ಲ, ಏನಿಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇನ್ನು ಮೇನ್ ಏನಂದ್ರೆ ಕೀ ಇಷ್ಟ ಆಯ್ತು ನನಗೆ ಇದ್ರದ್ದು. ಸಿಂಪಲ್ ಆಗಿ ಸಕ್ಕತ್ತಾಗಿ ಮಾಡೋರೆ ನೋಡ್ರಿ. ಇಲ್ಲಿ ಒಳಗಡೆ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಹೋಂಡಾ ಲೋಗೋ ಕೊಟ್ಟವ್ರೆ. ಸಕ್ಕತ್ತಾಗೈತೆ ಇದು ಲೋಗೋ. ಸಿಂಪಲ್ ಆಗಿ ಸಕ್ಕತ್ತಾಗಿ ಮಾಡೋರೆ. ಕೀನ ಏನ್ ಮಸ್ತ್ ಕಾಣಿಸ್ತಿತ್ತು ಅಂದ್ರೆ ನೋಡ್ರಿ, ಗಾಡಿ ಇದುವರೆಗೂ ಓಡಿರೋದು ಬರೀ 36.6 ಕಿಲೋಮೀಟರ್ ಅಷ್ಟೇ ಓಡಿರೋದು ಗಾಡಿ.
ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿದೆ ಅನ್ನಿಸ್ತಾ ಇದೆ, ಬಿಟ್ರೆ ಗಾಡಿ ಮಾತ್ರ ಮಸ್ತಾಗೈತೆ. ಬ್ರೇಕಿಂಗು ತೀರಾ ವರ್ಷಾಗೇನಿಲ್ಲ, ಇದೆ ಬ್ರೇಕಿಂಗ್ ಒಳ್ಳೆ ಸಖತ್ತಾಗಿದೆ. ಇಂಡಿಕೇಟರ್ ಬಿಲ್ ಕೊಟ್ಟಿರೋದು ಸ್ವಲ್ಪ ಬೇಗ ಗೊತ್ತಾಗಲ್ಲ. ನಾರ್ಮಲ್ ಗಾಡಿಗಳಿಗೆಲ್ಲ ಇದು ಬರುತ್ತೆ, ಇಂಡಿಕೇಟರ್ ಆರನ್ ಕೆಳಗಡೆ ಬರುತ್ತೆ. ಬಟ್ ಇದರಲ್ಲಿ ಇಂಡಿಕೇಟರ್ಸ್ನ ಕೆಳಗಡೆ ಕೊಟ್ಟು ಆರನ್ನ ಮೇಲ್ಗಡೆ ಕೊಟ್ಟಿದ್ದಾರೆ. ಏನೋ ಮಾಡೋರೆ ಜಗನ್ನ. ತೀರಾ ಒಂಥರ ಸ್ಟ್ರೆಸ್ಫುಲ್ ಆಗಿ ಕೂರಲ್ಲ ನಾವು. ರೈಡಿಂಗ್ ಪೊಸಿಷನ್ ಎಲ್ಲ ಸಕಲಾಗಿ ಮಾಡೋರೆ ನೋಡ್ರಿ. ಎಲ್ಲಾರ ವಾಬ್ಲಿಂಗ್ ಬರ್ತೈತೆ ನಿಮಗೆ? ಚಾನ್ಸೇ ಇಲ್ಲ, ವಾಬ್ಲಿಂಗ್ ಬರೋಕ್ಕೆ ಚಾನ್ಸೇ ಇಲ್ಲ ಈ ಗಾಡೀಲಿ. ಐತೆ ಕಾರ್ ಮಸ್ತ ಹೊಡಿಬೋದು ಗುರು ಇದರಲ್ಲಿ. ಹೋಗಿದ್ವಿ, ಹೊಡೆದಿದ್ರೆ ಮಾತ್ರ ಕೊಡ್ಕೊಳ್ಳೋ